ಬಾಗಲಕೋಟೆ ಮಾರುಕಟ್ಟೆ ವೈಫಲ್ಯದ ಆಳವಾದ ಕಾರಣಗಳು ರೂಟ್ ಕಾಸಸ್ ಆಫ್ ಫೇಲಿಯರ್. ಚದುರಿದ ಮಾರುಕಟ್ಟೆ, ಸ್ಕ್ಯಾಟರ್ಡ್ ಮಾರ್ಕೆಟ್. ಬಾಗಲಕೋಟೆಯ ಮಾರುಕಟ್ಟೆ ಒಂದೇ ಕಡೆ ಇಲ್ಲ. ಹಳೆಯ ಬಾಗಲಕೋಟೆ, ನವನಗರ ಮತ್ತು ವಿದ್ಯಾಗಿರಿ ಹೀಗೆ 3 ಕಡೆ ಹಂಚಿಹೋಗಿದೆ. ಇದು ಗ್ರಾಹಕರಿಗೆ ಗೊಂದಲ ಉಂಟುಮಾಡುತ್ತದೆ ಮತ್ತು ವ್ಯಾಪಾರಿಗಳ ನಡುವೆ ಸಮನ್ವಯದ ಕೊರತೆ ಸೃಷ್ಟಿಸುತ್ತದೆ. ವಲಯಗಳ ಉಲ್ಲಂಘನೆ, ಝೋನಿಂಗ್ ಇಶ್ಯೂ. ನವನಗರ ಮತ್ತು ವಿದ್ಯಾಗಿರಿ ಮೂಲತಃ ವಸತಿ ವಲಯಗಳು, ರೆಸಿಡೆನ್ಷಿಯಲ್ ಝೋನ್ಸ್. ಇಲ್ಲಿ ದೊಡ್ಡ ಮಟ್ಟದ ವಾಣಿಜ್ಯ ಚಟುವಟಿಕೆ ನಡೆಸಲು ರಸ್ತೆಗಳು ಕಿರಿದಾಗಿವೆ ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಇದು ಟ್ರಾಫಿಕ್ ಜಾಮ್ಗೆ ಕಾರಣವಾಗಿ ಗ್ರಾಹಕರು ಮಾರುಕಟ್ಟೆಗೆ ಬರಲು ಹಿಂಜರಿಯುವಂತೆ ಮಾಡಿದೆ. ಕೈಗಾರಿಕಾ ಇಚ್ಛಾಶಕ್ತಿಯ ಕೊರತೆ, ಲ್ಯಾಕ್ ಆಫ್ ಪೊಲಿಟಿಕಲ್ ಆರ್ ಇಂಡಸ್ಟ್ರಿಯಲ್ ವಿಲ್. ಕೇವಲ ಸಣ್ಣಪುಟ್ಟ ವ್ಯಾಪಾರಕ್ಕೆ ಸೀಮಿತವಾಗದೆ ದೊಡ್ಡ ಮಟ್ಟದ ಉತ್ಪಾದನಾ ಘಟಕಗಳನ್ನು, ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ತರುವಲ್ಲಿ ನಾವು ಹಿಂದೆ ಬಿದ್ದಿದ್ದೇವೆ. ಕೌಶಲ್ಯದ ಕೊರತೆ, ಸ್ಕಿಲ್ ಗ್ಯಾಪ್. ಇಲ್ಲಿನ ಯುವಕರಿಗೆ ಕೃಷಿ ಸಂಸ್ಕರಣೆ ಅಥವಾ ಆಧುನಿಕ ತಂತ್ರಜ್ಞಾನದ ತರಬೇತಿ ನೀಡುವ ಕೌಶಲ್ಯ ಅಭಿವೃದ್ಧಿ ಕೇಂದ್ರಗಳ, ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸ್ ಕೊರತೆ ಇದೆ. ಇದರಿಂದ ಸ್ಥಳೀಯರಿಗೆ ಕೆಲಸ ಸಿಗುತ್ತಿಲ್ಲ.